ಎಲ್ರಿಗೂ ಪ್ರೀತಿಯ ನಮಸ್ಕಾರ. ಕರಾವಳಿಯ ರಕ್ತ ಕಣ್ಣೀರು, ಮತೀಯ ದ್ವೇಷದ ಬೆಂಕಿಯಲ್ಲಿ ನಲುಗಿದ ಬದುಕುಗಳು, ಇದು ನನ್ನ 2ನೇ ಪುಸ್ತಕ ಆಗಿದೆ. ಕರಾವಳಿ, ಅದರಲ್ಲೂ ಬಹಳ ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 1 ದಶಕಗಳಿಂದ ನಡೆದಂತಹ ಮತೀಯ ಸಂಘರ್ಷಗಳಲ್ಲಿ ಬಲಿಯಾದಂತಹ ಅಮಾಯಕರು, ಅದು ಹಿಂದೂ ಆಗಿರ್ಬೋದು ಅಥವಾ ಮುಸ್ಲಿಂ ಸಮುದಾಯದವರಾಗಿರ್ಬೋದು, ಎರಡೂ ಸಮುದಾಯದ ಅಮಾಯಕ ಜೀವಗಳ ಅವರ ಕುಟುಂಬಸ್ಥರ ಪರಿಸ್ಥಿತಿ ಯಾವ ರೀತಿಯಲ್ಲಿದೆ, ಆ ತಾಯಿಯಂದರು ಅನುಭವಿಸ್ತಾ ಇರುವಂತಹ ನೋವು ಏನು, ಆ ಮಕ್ಕಳು, ಅನಾಥರಾದಂತಹ ಮಕ್ಕಳ ಪಾಡೇನು, ಎಲ್ಲದರ ಬಗ್ಗೆ ದಾಖಲು ಮಾಡಬೇಕು, ಜನರಿಗೆ ಅರಿವು ಮೂಡಿಸಬೇಕು. ಕರಾವಳಿಯಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಬೇಕು, ಅಲ್ಲಿ ಅಭಿವೃದ್ಧಿ ಆಗಬೇಕೆಂಬ ಉದ್ದೇಶದಿಂದ ಈ ಪುಸ್ತಕವನ್ನು ಬರೆದಿದ್ದೇನೆ. ಎಲ್ಲರೂ ಇದನ್ನು ಓದಬೇಕು. ಮನುಷ್ಯತ್ವವುಳ್ಳಂತಹ ಎಲ್ಲಾ ವ್ಯಕ್ತಿಗಳು ಜೊತೆಯಾಗಿ ಕರಾವಳಿಯಲ್ಲಿ ಶಾಂತಿ ಸೌಹಾರ್ದತೆ ಕಾಪಾಡುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಜೊತೆಗೂಡಿ ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಕರಾವಳಿ ಅಂದ್ರೆ ಅದು ದೈವಗಳ ನಾಡು, ಅದು ಸೂಫಿ ದರ್ಗಾಗಳ ನಾಡು. ಅಲ್ಲಿ ಎಲ್ಲರೂ ಜೊತೆಯಾಗಿ ಬದುಕುವಂಥವ್ರು, ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಬಾಳ್ತಾ ಇದ್ದೀವಿ. ಆದರೆ ಮತೀಯ ಪ್ರತೀಕಾರ ಅಥವಾ ಧರ್ಮಾಂಧತೆ ಏನಿದೆ, ಇಡೀ ಕರಾವಳಿಗೆ ಕಪ್ಪು ಚುಕ್ಕಿಯಾಗಿದೆ. ಅದು ಬೇರೆ ಜಿಲ್ಲೆಗಳಿಗೂ ಕೂಡ ಪಸರಿಸ್ತಾ ಇರುವಂಥದ್ದು ನಿಜಕ್ಕೂ ಆತಂಕಕಾರಿ. ಆ ಹಿನ್ನೆಲೆಯಲ್ಲಿ ಅಲ್ಲಿಯ ಜನರು ಅನುಭವಿಸ್ತಾ ಇರುವಂತಹ ನೋವುಗಳು, ಆ ಅಮಾಯಕ ಕುಟುಂಬದ ಪರಿಸ್ಥಿತಿ ಯಾವ ರೀತಿಯಲ್ಲಿದೆ, ಅದನ್ನು ಜನರ ಮುಂದೆ ತೆರೆದಿರುವಂತಹ ಪ್ರಯತ್ನವನ್ನ ಕರಾವಳಿ ರಕ್ತ ಕಣ್ಣೀರು ಈ ಪುಸ್ತಕದ ಮೂಲಕ ನಾನು ಮಾಡಿದ್ದೇನೆ. ದಯವಿಟ್ಟು ಎಲ್ಲರೂ ಇದನ್ನು ಓದಬೇಕು. ಎಲ್ಲ ಮನುಷ್ಯತ್ವ ಪ್ರೇಮಿಗಳು, ಸೌಹಾರ್ದತೆ ಪ್ರೇಮಿಗಳು ಇದನ್ನು ಓದಬೇಕು ಮತ್ತು ಮತ್ತಷ್ಟು ಜನರಿಗೆ ಇದನ್ನ ತಿಳಿಸುವಂತಹ ಪ್ರಯತ್ನವನ್ನು ಮಾಡಬೇಕು. ದ್ವೇಷಕ್ಕೆ ಯಾವತ್ತೂ ಕೂಡ ದ್ವೇಷ ಉತ್ತರಲ್ಲ. ಬದಲಾಗಿ ದ್ವೇಷಕ್ಕೆ ಪ್ರೀತಿ ಮತ್ತು ಅರಿವಿನ ಮೂಲಕ ನಾವು ಉತ್ತರ ಕೊಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕರಾವಳಿಯ ರಕ್ತ ಕಣ್ಣೀರು ಈ ಪುಸ್ತಕ ಏನಿದೆ, ಇದರ ಆಶಯ ಕೂಡ ಅದೇ ಆಗಿದೆ. ದಯವಿಟ್ಟು ಎಲ್ಲರೂ ಓದಿ. ಬೀಟಲ್ ಬುಕ್ ಶಾಪ್ನಲ್ಲಿ ಈ ಪುಸ್ತಕ ನಿಮಗೆ ಲಭ್ಯ ಇದೆ. ಆನ್ಲೈನ್ ಅಲ್ಲೂ ಕೂಡ ಈ ಪುಸ್ತಕ ನಿಮಗೆ ಸಿಗುತ್ತೆ. ಎಲ್ಲರೂ ಇದನ್ನು ಓದಿ ಜನರಿಗೆ ಕೂಡ ಈ ಮೂಲಕ ಸೌಹಾರ್ದತೆ ನೆಲೆಸುವಂತಹ ನಿಟ್ಟಿನಲ್ಲಿ, ಮತೀಯ ಅಥವಾ ಮತಾಂಧತೆಯನ್ನ ದೂರ ಮಾಡುವಂತಹ ನಿಟ್ಟಿನಲ್ಲಿ ಅರಿವು ಮೂಡಿಸುವಂತಹ ಕಾರ್ಯವನ್ನು ನಾವೆಲ್ಲರೂ ಕೂಡ ಜೊತೆಯಾಗಿ ಮಾಡೋಣ. ಜೈ ಸಂವಿಧಾನ. ನಮಸ್ಕಾರ.